ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಿನ ಸುಪ್ರಸಿದ್ಧ ದೇವಸ್ಥಾನವಾದಂತಹ ಕಮಲೇಶಿಲೆಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದ ಅನ್ನ ಪ್ರಸಾದಕ್ಕೆ ಮಾಡುವಂತಹ ಒಂದು ಸಾರಿನ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಲಕ್ಷಾಂತರ ಭಕ್ತಾಭಿಮಾನಿಗಳು ಅಲ್ಲಿನ ಅನ್ನ ಪ್ರಸಾದವನ್ನ ಸೇವಿಸಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ಅಚ್ಚುಮೆಚ್ಚು ಈ ಒಂದು ಸಾರು ತುಂಬಾನೇ ಪರಿಮಳಯುಕ್ತವಾಗಿರ್ತದೆ. ಮಾಡೋದು ಕೂಡ ತುಂಬಾನೇ ಸುಲಭ. ರುಚಿಕರವಾದಂತಹ ಈ ಒಂದು ಸಾರನ್ನ ಹಾಗೆ ಅದಕ್ಕೆ ಬೇಕಾಗುವಂತಹ ಸಾರಿನ ಪುಡಿಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕುಕ್ಕರಲ್ಲಿ 4 ಟೇಬಲ್ ಚಮಚ ಆಗುವಷ್ಟು ತೊಗರಿ ಬೇಳೆಯನ್ನ ಹಾಕೊಂಡಿದ್ದೇನೆ. ಚೆನ್ನಾಗಿ ಇದನ್ನ ತೊಳ್ಕೊಳ್ತೇನೆ. ನಾನು ಮನೆಗೆ 4 ಜನರಿಗೆ ಬೇಕಾಗುವಷ್ಟು ಸಾರನ್ನ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಜನರಿಗೆ ಮಾಡುವ ಸಾರಿನ ವಿಧಾನವನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ಅಡಿಗೆ ಭಟ್ರು ಮಾಡಿ ತೋರಿಸಿರುವಂತಹ ಸಾರಿನ ಪುಡಿ ಹಾಗೆ ಸಾರಿನ ರೆಸಿಪಿ ನನ್ನ ಚಾನಲಲ್ಲಿ ಈಗಾಗಲೇ ಇದೆ. ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಮೆತ್ತಗಾಗುವ ತನಕ ಇದನ್ನು ಬೇಯಿಸ್ಕೊಳ್ತೇನೆ. ತೊಗರಿಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಕರಡಿ ಇಟ್ಕೊಳ್ತೇನೆ. ಅದರಲ್ಲಿ ಬೇಳೆಯ ಅಂಶ ಇರುವುದು ಬೇಡ. ದೊಡ್ಡ ದೊಡ್ಡ ಅಡಿಗೆಗಳಲ್ಲಿ ಜಾಸ್ತಿ ಬೇಳೆಯನ್ನ ಬಳಸಿ ಮಾಡ್ತಾರೆ, ಅದರ ಕಟ್ಟನ್ನ ಮಾತ್ರ ಬಳಸ್ತಾರೆ, ಉಳಿದಿರುವ ಬೇಳೆಯನ್ನ ಸಾಂಬಾರಿಗೆಲ್ಲ ಹಾಕ್ತಾರೆ. ನಾನು ಮನೆಗೆ ಮಾತ್ರ ಮಾಡ್ತಾ ಇರೋದ್ರಿಂದ ತೊಗರಿ ಬೇಳೆಯನ್ನ ಸ್ವಲ್ಪನೇ ಬಳಸಿ ಅದನ್ನ ಚೆನ್ನಾಗಿ ಕಿವುಚಿ ಹಾಕೊಂಡಿದ್ದೇನೆ. ಅದರಲ್ಲಿ ಕಾಳು ಉಳಿಬಾರ್ದು, ನುಣ್ಣಗೆ ಕಿವುಚಿ ಇಟ್ಕೊಳ್ಬೇಕು. ಹಾಗಾಗಿ ಮೆತ್ತಗೆ ತೊಗರಿ ಬೇಳೆಯನ್ನ ಬೇಯಿಸ್ಬೇಕು. ನಂತರ ಅದೇ ಕಟ್ಟಿಗೆ ಸ್ವಲ್ಪ ಅರಿಶಿಣವನ್ನು ಹಾಕೊಂಡಿದ್ದೇನೆ. ಕಟ್ ಮಾಡಿ ಇಟ್ಟಿರುವಂತಹ ಒಂದು ಹಸಿಮೆಣಸು, 1 ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ ಬೇಯಲಿಕ್ಕೆ ಬಿಡ್ತೇನೆ. ಈಗ ಇದಕ್ಕೆ ಬೇಕಾದಂತಹ ಸಾರಿನ ಪುಡಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. 1 ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಇಲ್ಲಿ ಸಾರಿನ ಪುಡಿಗೆಲ್ಲ ತೆಂಗಿನ ಎಣ್ಣೆಯನ್ನೇ ಬಳಸೋದು ನಮ್ಮೂರಲ್ಲಿ. ನಂತರ 1 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ತೇನೆ. ಮೆಂತೆಕಾಳು ಸ್ವಲ್ಪ ಹುರಿದಾಗಿದೆ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು, ದೊಡ್ಡ ಉರಿಯಲ್ಲಿ ಹುರಿಲಿಕ್ಕೆ ಹೋಗಬಾರ್ದು. ಎಲ್ಲ ಮಸಾಲೆಯನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು. ಹಾಗೆ ತುಂಬಾ ಚೆನ್ನಾಗಿ ಪರಿಮಳ ಬರುವ ತನಕ, ಹಸಿ ವಾಸನೆ ಸರಿಯಾಗಿ ಹೋಗೋ ತನಕ ಹುರಿಬೇಕು. ನಂತರ 2 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನ ಹಾಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ಅದಕ್ಕೆ ಬ್ಯಾಡಗಿ ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 8 ಬ್ಯಾಡಗಿ ಮೆಣಸನ್ನು ಬಳಸ್ತಾ ಇದ್ದೇನೆ. ದೊಡ್ಡದಾಗಿದೆ ಮೆಣಸು, ಹಾಗಾಗಿ 8 ಮೆಣಸನ್ನ ಬಳಸಿದ್ದೇನೆ. ಸ್ವಲ್ಪ ಚಿಕ್ಕದಾಗಿದ್ರೆ 1-2 ಜಾಸ್ತಿ ಹಾಕೊಳ್ಬೋದು. ಇಷ್ಟು ಅಳತೆಯಲ್ಲಿ ಮಾಡಿಕೊಂಡ್ರೆ 1-2 ಸಲ, 4 ಜನ ಮನೇಲಿ ಇದ್ದೀರಾ ಅಂದ್ರೆ 2 ಸಲಕ್ಕಾಗುವಷ್ಟು ಸಾರನ್ನ ಮಾಡ್ಕೊಳ್ಬೋದು. ಸಾರಿನ ಪುಡಿಯನ್ನ ಯಾವಾಗಲೂ ಫ್ರೆಶ್ ಆಗಿ ಮಾಡಬೇಕು, ಆಗ್ಲೇ ಸಾರು ತುಂಬಾನೇ ರುಚಿಕರವಾಗಿ ಬರ್ತದೆ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೇನೆ. ಎಲ್ಲ ಹುರಿದಿದ್ದಾಗಿದೆ. ಈಗ ಅದಕ್ಕೆ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. 2 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೇನೆ. ನಮ್ಮಲ್ಲಿ ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲೆಲ್ಲ ಇದೇ ಸಾರನ್ನ ಮಾಡ್ತಾರೆ. ಅಡುಗೆ ಭಟ್ರು ಒಬ್ಬೊಬ್ರು ಸ್ವಲ್ಪ ವೇರಿಯೇಷನ್ ಮಾಡ್ತಾರೆ. ಕೆಲವೊಬ್ರು 1.5 ಚಮಚ ಕೊತ್ತಂಬರಿಯನ್ನು ಹಾಕಿದ್ರೆ 2 ಚಮಚ ಜೀರಿಗೆಯನ್ನು ಹಾಕ್ತಾರೆ. ಕೆಲವೊಬ್ರು ಕೊತ್ತಂಬರಿಯನ್ನ 2 ಚಮಚ ಹಾಕಿದ್ರೆ 2 ಚಮಚ ಜೀರಿಗೆಯನ್ನು ಹಾಕ್ತಾರೆ. ಸ್ವಲ್ಪ ವೇರಿಯೇಷನ್ ಇರ್ತದೆ. ಕೆಲವೊಬ್ರದ್ದು ಜೀರಿಗೆ ಜಾಸ್ತಿ, ಕೆಲವೊಬ್ರದ್ದು ಕೊತ್ತಂಬರಿ ಜಾಸ್ತಿ. ಸಣ್ಣ ಉರಿಯಲ್ಲಿ ಎಲ್ಲ ಹುರಿದಿದ್ದಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೇನೆ. ಉರಿಯನ್ನು ಆಫ್ ಮಾಡಿ ಈಗ ಇದಕ್ಕೆ 1/4 ಟೀ ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕೊಳ್ತಾ ಇದ್ದೇನೆ. ಸಾಸಿವೆನ ಹಾಕೋದ್ರಿಂದ ಸ್ವಲ್ಪ ಖಾರ ಕೂಡ ಬರ್ತದೆ, ಹಾಗೆ ಅದರದ್ದೇ ಒಂದು ಪರಿಮಳ ಕೂಡ ಬರ್ತದೆ. ಉರಿಯನ್ನು ಆಫ್ ಮಾಡಿ ಹಾಕೊಂಡ್ರೆ ಸಾಕು, ಬಾಣಲೆಯ ಬಿಸಿಗೆ ಅದು ಚೆನ್ನಾಗಿ ಹುರಿದ ಹಾಗೆ ಆಗ್ತದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ತಣ್ಣಗಾದ ನಂತರ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ತೇನೆ. ಈ ಒಂದು ಪುಡಿಯೇ ಈ ಒಂದು ಸಾರಿನ ರುಚಿಯನ್ನ ಹೆಚ್ಚಿಸುವಂಥದ್ದು. ನಮ್ಮೂರಿನಲ್ಲಿ ಮಾಡುವಂತಹ ಸಾರಿಗೆ ಅದಕ್ಕೆ ಮತ್ತೆ ಕಾಳುಮೆಣಸನ್ನೆಲ್ಲ ಹಾಕುವುದಿಲ್ಲ. ಕಾಳುಮೆಣಸನ್ನ ಹಾಕಿ ಮಾಡುವ ಸಾರಿನ ವಿಧಾನವೇ ಬೇರೆ, ಈ ಒಂದು ಸಾರಿನ ವಿಧಾನವೇ ಬೇರೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ಪುಡಿಯನ್ನ ಮಾಡಿ, ಈ ಒಂದು ಸಾರನ್ನ ಮಾಡಿ, ತುಂಬಾನೇ ರುಚಿಕರವಾದಂತಹ ಸಾರು ರೆಡಿ ಆಗ್ತದೆ. ಯಾವುದಾದ್ರೂ ವಿಶೇಷವೆಲ್ಲ ಇದ್ದಾಗ ಮಾಡಿ, ನಿಮ್ಗೆ ಖಂಡಿತ ಇದ್ರದ್ದೊಂದು ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಟೊಮೆಟೊ ಎಲ್ಲ ಮೆತ್ತಗಾಗಿ ಬೆಂದಿದೆ. ನಂತರ ಅದಕ್ಕೆ 1 ತುಂಡು ಬೆಲ್ಲವನ್ನು ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಮುರಿದು ಹಾಕೊಂಡಿದ್ದೇನೆ. ಕಡಲೆ ಗಾತ್ರದಷ್ಟು ಇಂಗನ್ನ ಸ್ವಲ್ಪ ನೀರನ್ನ ಹಾಕಿ ನೆನೆಸಿ ಇಟ್ಕೊಳ್ತೇನೆ. ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕೊಂಡಿದ್ದೇನೆ. ಹುಳಿ ಸ್ವಲ್ಪ ಮುಂದಾಗಿಯೇ ಇರಲಿ, ಚೆನ್ನಾಗಾಗ್ತದೆ ಈ ಒಂದು ಸಾರು. ನಂತರ ನೆನೆಸಿಟ್ಟಿರುವಂತಹ ಇಂಗನ್ನ ಹಾಕೊಂಡಿದ್ದೇನೆ. ನೀರು ಮತ್ತು ಸ್ವಲ್ಪ ಬೇಕು ಅನಿಸಿದ್ರಿಂದ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ಇದಕ್ಕೆ ನಾವು ಕಾಯಿಯ ಹಾಲನ್ನು ಹಾಕ್ತೇವೆ. 1-2 ಟೇಬಲ್ ಚಮಚ ಆಗುವಷ್ಟು ಅಥವಾ 1/4 ಕಪ್ ಆಗುವಷ್ಟು
ಕಾಯಿಗೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಕಾಯಿಯ ಹಾಲನ್ನು ತೆಗೆದು ಸೋಸಿ ಇದಕ್ಕೆ ಹಾಕ್ಕೊಳ್ಬೇಕು. ರೆಡಿಯಾಗಿರುವ ಕಾಯಿ ಹಾಲನ್ನು ಸಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಕಾಯನ್ನು ಹಾಕಲಿಕ್ಕೆ ಹೋಗಬೇಡಿ, ರುಚಿ ಹಾಳಾಗ್ತದೆ. ಒಂದು ಹದದಲ್ಲಿ ಹಾಕಿದರೆ ಸಾಕು. ಇಷ್ಟು ಸಾರನ್ನು ಮಾಡೋದಾದರೆ ಜಸ್ಟ್ ಒಂದು 3 ಟೇಬಲ್ ಚಮಚ ಆಗುವಷ್ಟು ಕಾಯನ್ನು ಹಾಕ್ಕೊಂಡ್ರೆ ಸಾಕು. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಾರಿಗೆ ಹಾಕ್ಕೊಂಡಿದ್ದೇನೆ. ನಂತರ ಸಾರಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬಂದ ನಂತರವೇ ಸಾರಿನ ಪುಡಿಯನ್ನು ಹಾಕಿ, ಹಾಗೆ ಸಾರಿಗೆ ಯಾವತ್ತು ಪುಡಿಯನ್ನು ಹಾಕಿದ ನಂತರ ಮತ್ತೆ ನೀರನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಸಾರಿನ ಘಮ ಹಾಳಾಗ್ತದೆ. ಅಕಸ್ಮಾತ್ ನಿಮಗೆ ನೀರನ್ನು ಹಾಕಲೇಬೇಕು ಅಂತ ಇದ್ರೆ ನೀರನ್ನು ಕುದಿಸಿ ಹಾಕಿ, ತಣ್ಣನೆಯ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ, ಸಾರಿನ ಘಮ ಹಾಳಾಗ್ತದೆ. 1 ಲೀಟರ್ ಆಗುವಷ್ಟು ಸಾರಿದೆ. 3 ಟೇಬಲ್ ಚಮಚ ಆಗುವಷ್ಟು ಸಾರಿನ ಪುಡಿಯನ್ನು ಹಾಕೊಂಡಿದ್ದೇನೆ. ಚೆನ್ನಾಗಿ ಕುದಿ ಬಂದಿದೆ. ಕೊನೆಯಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ರುಚಿಯಾದ ಸಾರು ರೆಡಿ ಆಗ್ತದೆ. ಸಾರಿಗೆ 1000 ಕುದಿಯಂತೆ ಕುದಿ ಬಂದಷ್ಟು ಸಾರು ರುಚಿಕರವಾಗಿ ಘಮವಾಗಿ ಬರ್ತದೆ. ಮತ್ತೆ ಇದಕ್ಕೆ 1-2 ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ಬೇಕು. ಅಡುಗೆ ಭಟ್ರ ಸೀಕ್ರೆಟ್ ಅದು. ಈ ರೀತಿ ಎಣ್ಣೆಯನ್ನು ಹಾಕೋದ್ರಿಂದ ಸಾರಿನ ಘಮ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಅಂತ. ಚೆನ್ನಾಗಿ ಕುದಿ ಬಂದಿದೆ. ಉರಿಯನ್ನು ಆಫ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ. ನಾನು ತುಪ್ಪದಲ್ಲಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ, ಅಥವಾ ತೆಂಗಿನ ಎಣ್ಣೆಯಲ್ಲಿ ಕೂಡ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಳ್ಬೋದು, ಚೆನ್ನಾಗೇ ಆಗ್ತದೆ. ಸಾಮಾನ್ಯವಾಗಿ ನಮ್ಮೂರಿನ ಅಡುಗೆಯ ಹೈಲೈಟೇ ತೆಂಗಿನ ಎಣ್ಣೆ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಸ್ವಲ್ಪ ಇಂಗು ಮತ್ತು ಕರಿಬೇವು, ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಸಾರಿಗೆ ಹಾಕ್ಕೊಳ್ತೇನೆ. ಒಂದೊಳ್ಳೆಯ ಸಾರು ರೆಡಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೀತಿಯ ಕುಂದಾಪುರ ಶೈಲಿಯ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗೆ ಹಲವಾರು ಸಿಹಿ ತಿಂಡಿಗಳು, ಸ್ನ್ಯಾಕ್ಸ್ಗಳು ಎಲ್ಲವನ್ನ ಶೇರ್ ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಖಂಡಿತ ನೀವೆಲ್ಲರೂ ಈ ಒಂದು ಸಾರನ್ನು ನಮ್ಮೂರಿನ ಕಮಲಶಿಲೆ ದೇವಸ್ಥಾನದಲ್ಲಿ ನೀವು ಸವಿದಿರ್ತೀರಾ, ಅಥವಾ ನಮ್ಮೂರಿನ ಯಾವುದೇ ಫಂಕ್ಷನ್ನಲ್ಲಿ ನೀವು ಬಂದರೂ ಕೂಡ ಈ ಒಂದು ಸಾರು ನಿಮಗೆ ಊಟ ಮಾಡಲಿಕ್ಕೆ ಸಿಗ್ತದೆ. ಹಾಗೆ ಕೊಲ್ಲೂರು ಟೆಂಪಲಲ್ಲಿಯೂ ಕೂಡ ಇದೇ ವಿಧಾನದಲ್ಲಿ ಸಾರನ್ನು ಮಾಡ್ತಾರೆ. ನೀವು ಅಲ್ಲಿಯೂ ಕೂಡ ಊಟವನ್ನು ಮಾಡಿರಬಹುದು. ನಾನು ಎಲೆಯಲ್ಲಿ ಈ ಒಂದು ಅನ್ನ ಪ್ರಸಾದದ ರೀತಿಯಲ್ಲಿಯೇ ಊಟವನ್ನು ಬಡಿಸ್ತಾ ಇದ್ದೇನೆ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ ಚಟ್ನಿ, ಹಾಗೆ ಬೀನ್ಸ್ ಪಲ್ಯ, ಸ್ವಲ್ಪ ಚಿತ್ರಾನ್ನವನ್ನು ಕೂಡ ಮಾಡಿದ್ದೆ. ಹಾಗೆ ಬಿಸಿ ಬಿಸಿಯಾದ ಅನ್ನ ಜೊತೆಗೆ ಒಂದು ಸ್ವಲ್ಪ ಈ ರೀತಿ ಸಾರೆಲ್ಲ ಮಾಡಿದಾಗ ಸೆಂಡಿಗೆ ಇದ್ರೆ ಚೆನ್ನಾಗಾಗ್ತದೆ. ಉದ್ದಿನ ಸೆಂಡಿಗೆ ಮಾಡುವ ವಿಧಾನವನ್ನು ಈಗಾಗಲೇ ನಾನು ಶೇರ್ ಮಾಡಿದ್ದೇನೆ. ಹಾಗೆ ಹಲವಾರು ರೀತಿಯ ಸಂಡಿಗೆ, ಹಪ್ಪಳ ಎಲ್ಲ ರೆಸಿಪಿ ಇದೆ, ಅದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ರುಚಿಕರವಾದಂತಹ ಸಾರು, ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಊಟ ಮಾಡಿದರೆ ಆಹಾ ಎಷ್ಟು ಚೆನ್ನಾಗಾಗ್ತದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಒಮ್ಮೆ ಆದರೂ ಕಮಲಶಿಲೆ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿನ ಅನ್ನ ಪ್ರಸಾದವನ್ನು ಸವಿದು ಹೇಳಿ ಹೇಗೆ ಇತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.